ಯಾರಿಗೆಲ್ಲ ರಾಯರು ವರ ಕೊಟ್ಟಿಲ್ಲ ಅಥವಾ ನಮಗೆ ಕಷ್ಟನ ಪರಿಹಾರ ಮಾಡೋಕ್ಕೆ ಯಾವುದೇ ರೀತಿ ದಾರಿನ ತೋರಿಸ್ತಾ ಇಲ್ಲ, ನಾವೆಲ್ಲ ರೀತಿ ಪ್ರಯತ್ನನ ನಾವು ಪಟ್ಟಾಗಿದೆ, ಸೇವೆನೂ ಮಾಡಾಗಿದೆ, ಪೂಜೆನೂ ಮಾಡಾಗಿದೆ, ನಂಬಿಕೆನೂ ಇಟ್ಟು ನಾನು ಇನ್ನು ಕಾಯ್ತಾನೇ ಇದ್ದೀನಿ, ಯಾವುದೇ ರೀತಿ ಪ್ರತಿಫಲ ಇನ್ನೂ ನನಗೆ ದೊರಕಿಲ್ಲ ಅನ್ನೋರಾದರೆ, ಯಾರಿಗೆಲ್ಲ ವರ ಇನ್ನು ನಿಮಗೆ ಸಿಕ್ಕಿಲ್ಲ ಅನ್ನೋರಾದರೆ ಕೊಡೋ ತನಕ ನೀವು ಬಿಡೋದಕ್ಕೆ ಹೋಗಬೇಡಿ. ರಾಯರನ್ನ ಕೊಡೋ ತನಕ ಬಿಡೋಕೆ ಹೋಗ್ಬೇಡಿ, ಪಟ್ಟಿ ಹಿಡ್ದು ಕೇಳಬೇಕು. ಅದು ಯಾವ ರೀತಿ ಕೇಳಬೇಕು ಮತ್ತು ಕೊಡೋ ತನಕ ಯಾವ ರೀತಿ ಬಿಡಬಾರ್ದು, ಅದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಹೇಗೆ ಏನು ಅಂತ ನೀವೇ ನೋಡಿ ಈ ವಿಡಿಯೋನ ಕೊನೆ ತನಕ. ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅನ್ನೋ ಮಾತು ಎಷ್ಟು ನಿಜ ಅಲ್ವಾ. ರಾಯರನ್ನ ಒಂದ್ಸರಿ ನಂಬಿದ್ದೇ ಆಗಿದ್ರೆ ನಾವು ಮನಸ್ಫೂರ್ತಿಯಾಗಿ ನಮ್ಮ ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ಕೂಡ, ಎಂತಹ ಸಮಸ್ಯೆ ಬಂದರೂ ಕೂಡ ಅದು ನೀರಿನಂತೆ ಅಂದರೆ ಮಂಜಿನಂತೆ ಕರಗಿಸ್ಬಿಡ್ತಾರೆ ರಾಯರು. ಅದು ಅನುಭವ ಆಗಿರೋರಿಗೆ ಮಾತ್ರನೇ ಗೊತ್ತು. ಇನ್ನು ನಮ್ಮ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗೂ ಕೂಡ ದೇವರು ಪರೋಕ್ಷವಾಗಿ ಕಾರಣ ಆಗಿರ್ತಾರೆ. ಯಾವುದಾದ್ರು ಘಟನೆ ಆಗಿರ್ಬೋದು, ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಏನೋ ಒಂದು ಲೈಫಲ್ಲಿ ನಾನು ನಡೀತಾ ಇದೆ, ನನ್ನ ಲೈಫಲ್ಲಿ ತುಂಬಾ ಕಷ್ಟ ಇದಪ್ಪ, ಈ ಕಷ್ಟದಿಂದ ಪರಿಹಾರ ಹೇಗಪ್ಪ ಮಾಡ್ಕೊಳ್ಳೋದು, ಇದರಿಂದ ಹೊರಗಡೆ ಹೇಗಪ್ಪ ಬರೋದು ಅಂತ ನಾವು ಸಾಕಷ್ಟು ಸಾರಿ ಯೋಚನೆ ಮಾಡ್ತಿರ್ತೀವಿ. ಅದು ಕಷ್ಟ ನಡೀತಿದೆ ಅಂದರೆ ಅದು ಏನೋ ಒಂದು ರೀಸನ್ ಇರುತ್ತೆ. ಮುಂದೆ ಒಂದು ಒಳ್ಳೆ ಜೀವನನ ನಾವು ಕಂಡ್ಕೋಬೇಕು ಅಥವಾ ಮುಂದೆ ಒಳ್ಳೆ ದಿನಗಳನ್ನ ನಾವು ನೋಡಬೇಕು ಅಂದರೆ ಇದನ್ನೆಲ್ಲ ನಾವು ಎದುರಿಸಿ ನಿಂತ್ಕೋಬೇಕು. ನಮ್ಮನ್ನ ಗಟ್ಟಿ ಮಾಡೋದಕ್ಕೋಸ್ಕರ ಆ ದೇವರು ನಮಗೆ ಕಷ್ಟನ ಕೊಡ್ತಾನಂತೆ ಅಂತ ಹೇಳ್ತಾರೆ. ಅದಂತೂ ಸತ್ಯವಾಗಿರುವಂಥನೇ ಮಾತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಲೈಫು ಪಾಠನ ಕಲಿಸ್ಕೊಟ್ಬಿಡುತ್ತೆ. ಅದು ಯಾರಿಗೂ ಕೂಡ ಎಕ್ಸ್ಪೀರಿಯೆನ್ಸು ಮಾಡೋದಕ್ಕೂ ಆಗಲ್ಲ ಅಥವಾ ನಮ್ಮ ಲೈಫಲ್ಲಿ ಆಗುವಂಥ ಅನುಭವಗಳನ್ನ ಯಾರೊಂದಿಗೂ ಹಂಚ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಥರ ಒಂದು ಸಿಚುವೇಶನ್ಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು ಬಂದುಬಿಡುತ್ತೆ ನಮ್ಮ ಲೈಫಲ್ಲಿ. ಅಂತಹ ಸಿಚುವೇಶನ್ಗಳು ಇನ್ನು ಯಾರೆಲ್ಲ ಲೈಫಲ್ಲಿ ಬಂದಿದೆ ಅಥವಾ ಬಂದಿರೋರು ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀರ ಅಂತ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಅದೇ ರೀತಿ ರಾಯರು ಕೂಡ ನಿಮ್ಮ ಜೀವನಕ್ಕೆ ಒಂದಲ್ಲ ಒಂದು ದಿವಸ ಬೆಳಕಾಗಿ ನಿಮ್ಮ ಕಷ್ಟನ ಕಳೀತಾರೆ. ಅದಂತೂ ನಿಜನೇ. ನೀವು ನಂಬಿ ನೀವು ಯಾವ ರೀತಿ ರಾಯರನ್ನ ಕೇಳಬೇಕು ಅಥವಾ ರಾಯರನ್ನ ಕೊಡೋ ತನಕ ಯಾವ ರೀತಿ ಬಿಡಬಾರ್ದು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ಯಾರೋ ಒಬ್ಬರು ಹೇಳಿದ್ರು ಅಂದ್ಬಿಟ್ಟು ಪೂಜೆನ ಮಾಡೋದಲ್ಲ, ವ್ರತನ ಮಾಡೋದಲ್ಲ. ಅಥವಾ ರಾಯರನ್ನ ಒಂದು 4 ಜನ ನಂಬಿದ್ದಾರೆ, ಅವ್ರಿಗೊಂದು ಒಳ್ಳೇದಾಗಿದೆ, ಅವ್ರನ್ನ ಮಾತು ಕೇಳಿ ನಿಮಗೂ ತುಂಬ ಭಕ್ತಿ ಜಾಸ್ತಿ ಆಗಿಬಿಟ್ಟು ರಾಯರು ನನಗೂ ಒಳ್ಳೇದು ಮಾಡಿಬಿಡ್ತಾರಪ್ಪ, ಇದನ್ನ ಮಾಡಿ ಮುಗಿಸ್ಬಿಟ್ರೆ ಇಷ್ಟು ದಿವಸದಲ್ಲಿ ಇಷ್ಟು ವಾರಗಳ ಕಾಲ ವ್ರತ ಮಾಡಿಬಿಟ್ರೆ ನನಗೆ ನನ್ನ ಕಷ್ಟಕ್ಕೆ ಪರಿಹಾರ ಸಿಕ್ಬಿಡುತ್ತಂತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ಅನಿಸ್ಬೇಕು, ಒಳ ಮನಸ್ಸಿಂದ ಅನಿಸ್ಬೇಕು ನಿಮಗೆ ರಾಯರನ್ನ ನಾನು ನಂಬಬೇಕು, ನನ್ನ ಲೈಫಲ್ಲಿ ರಾಯರು ಬಿಟ್ಟರೆ ಇನ್ನೇನು ಇಲ್ಲ, ರಾಯರಿಗೆ ನಾನು ಶರಣಾಗಬೇಕು ಅಂತ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿಗೆ ನಿಮ್ಮ ಮೈಂಡ್ಗೆ ಬರಬೇಕು. ಅದು ಬರೋ ತನಕ ನೀವು ದಯವಿಟ್ಟು ರಾಯರನ್ನ ಪೂಜೆನ ಮಾಡೋದಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ನಿಮ್ಗೆ ಯಾವಾಗ ಅನಿಸುತ್ತೋ 4 ಜನ ಹೇಳಿದ್ರು ಅಥವಾ ಇನ್ನೆಲ್ಲೋ ನಾನು ಕೇಳಿದೆ ಅಥವಾ ಇನ್ನೆಲ್ಲೋ ನಾನು ಓದಿದೆ, ರಾಯರ ಮೇಲೆ ಪಟ್ಟಂತ ಪೂಜೆ ಮಾಡಬೇಕು ಅನ್ನಿಸ್ಬಿಡ್ತು, ನನ್ನ ಕಷ್ಟ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಕಷ್ಟ ಇರಲಿ ಸುಖ ಇರಲಿ ರಾಯರನ್ನ ನೀವು ಕೊನೆ ತನಕ ನೆನೆಯೋದಾದರೆ ಮಾತ್ರ ನೀವು ಪೂಜೆನ ಮಾಡಿ ಅಂತಲೇ ನಾನು ಹೇಳ್ತೀನಿ. ಅದು ರಾಯರು ಪೂಜೆ ಮಾಡಬೇಕಾದ್ರೆ ಬರೀ ರಾಯರು ಒಬ್ಬರನ್ನೇ ಪೂಜೆ ಮಾಡಿ ನೀವು ಅಂತ ನಾನು ಹೇಳಲ್ಲ. ಮೊದಲಿಗೆ ನಿಮ್ಮ ಮನೆ ದೇವ್ರನ್ನ, ನಿಮ್ಮ ಕುಲ ದೇವ್ರನ್ನ ಅನುಮತಿನ ತಗೊಂಡು ನಿಮ್ಮ ಮನೇಲಿ ಏನಾದರೂ ರಾಯರ ಫೋಟೋ ಇಡೋದಾಗಿರ್ಬೋದು, ವಿಗ್ರಹನ ಇಟ್ಟು ನೀವು ಪೂಜೆ ಮಾಡೋದಾದರೆ ಮನೆಯಲ್ಲೆಲ್ಲ ಕೇಳಿ ಒಂದ್ಸರಿ, ಮನೇಲಿ ಡಿಸ್ಕಷನ್ ಮಾಡಿ ಅವ್ರು ಓಕೆ ಅಂದಾಗ ಮಾತ್ರ ನೀವು ತೊಗೊಂಡ್ಬಂದು ಇಟ್ಕೋಬೋದು ದೊಡ್ಡವರು. ಅದಲ್ದೇ ನಿಮ್ಮ ಕುಲ ದೇವರು ಅಥವಾ ನಿಮ್ಮ ಮನೆ ದೇವ್ರನ್ನ ಮೊದಲಿಗೆ ಪ್ರಾರ್ಥನೆನ ಮಾಡಿ ಈ ಥರ ನಾನು ರಾಯರನ್ನ ತರಬೇಕು ಅಂತ ಅಂದ್ಕೊಂಡಿದ್ದೀನಿ, ರಾಯರನ್ನ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಮೊದಲೇ ನಿಮ್ಮ ಮನೆ ದೇವ್ರ ವಾರ ಇರುತ್ತಲ್ಲ ಆವತ್ತು ದಿವಸ ಪೂಜೆನ ಮಾಡಿ ನೀವು ಆ ನಂತರ ರಾಯರ ಪೂಜೆನ ಮಾಡ್ಬೋದು. ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ನೀವು ಏನೇ ಮಾಡಿದ್ರು ನಡೆಯುತ್ತೆ ಅನ್ನೋದಲ್ಲ. ರಾಯರು ಅಷ್ಟೇ ಮೊದಲಿಗೆ ನಿಮ್ಮ ಮನೆ ದೇವರು ಮತ್ತು ಗಣೇಶನಲ್ಲಿ ಮೊದಲನೇ ಪೂಜೆನ ಸಲ್ಲಿಸ್ಬಿಟ್ಟು ಆ ನಂತರ ನನ್ನ ಪೂಜೆನ ಮಾಡಿ ಅಂತಲೇ ಹೇಳೋವಂಥದ್ದು. ನಾವೇನೇ ಕೇಳಿದ್ರು ಕೂಡ ಏನೇ ಬೇಡಿದ್ರು ಕೂಡ ರಾಯರು ಕೂಡ ಅವ್ರ ಅಪ್ಪಣೆ ಇಲ್ಲದೆ ಅಂದರೆ ಮನೆ ದೇವರು ಗಣೇಶನ ಅಪ್ಪಣೆ ಇಲ್ಲದೇ ನಮ್ಮ ಕಷ್ಟನ ಪರಿಹಾರ ಮಾಡೋದಕ್ಕೆ ಬರೋದೇ ಇಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಬಿಡಿ. ಮೊದಲಿಗೆ ನೀವು ಪೂಜೆ ಮಾಡಬೇಕಾದ್ರೆ ತುಂಬ ಖುಷಿಯಾಗಿರಬೇಕು. ನಿಮ್ದು ಎಂಥ ಕಷ್ಟ ಆಗಿರ್ಬೋದು, ಸಖತ್ತು ನೀವು ನೋವಲ್ಲಿದ್ದರೂ ಕೂಡ ಪರವಾಗಿಲ್ಲ, ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆ ಆಗಿರೋವಂಥ ಸಮಾಧಾನ ಇರಬೇಕು, ಆನಂದ ಇರಬೇಕು, ಸಂತೋಷ ಇರಬೇಕು. ನಾಳೆ ರಾಯರು ವಾರ, ಗುರುವಾರ ಯಾವಾಗಪ್ಪ ಬರುತ್ತೆ, ರಾಯರ ಪೂಜೆ ಯಾವಾಗಪ್ಪ ಮಾಡ್ತೀವಿ ಅಥವಾ ರಾಯರನ್ನ ಯಾವಾಗಪ್ಪ ನಾವು ಕಣ್ಣು ತುಂಬ್ಕೊಳ್ತೀವಿ ನಮ್ಮ ಮನೇಲಿ ಅಂತ ನಿಮಗೆ ತುಂಬ ಅಂದರೆ ತುಂಬಾ ಕಾತುರ ಇರಬೇಕು, ಖುಷಿಯಾಗಿರಬೇಕು. ಆವಾಗ ಮಾತ್ರನೇ ಪೂಜೆ ಪ್ರತಿಫಲ ನಿಮಗೆ ಸಿಗುವಂಥದ್ದು. ಕಾಟಾಚಾರಕ್ಕಂತ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಮನಸ್ಸಲ್ಲಿ ಶಾಂತಿ ಇರಬೇಕು. ಯಾವುದೇ ರೀತಿ ಜಂಜಾಟಗಳು ಅಥವಾ ನೀವು ಪೂಜೆ ಮಾಡ್ತಾ ಇರ್ತೀರಾ, ನಿಮ್ಮ ಮನಸ್ಸು ಏನೋ ಯೋಚನೆ ಮಾಡ್ತಾ ಇರುತ್ತೆ, ಇನ್ನು ಯಾರ್ದೋ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಂಥದ್ದು. ಇಲ್ಲ ನೀವು ಪೂಜೆ ಮಾಡ್ತಿರ್ತೀರಾ, ಮನೇಲಿ ಏನೋ ಕಿರಿಕಿರಿ ಇರುತ್ತೆ, ಅವ್ರೇನಾದ್ರು ಒಂದು ಮಾತಂದ್ಬಿಟ್ರೆ ನೀವು
ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ಪೂಜೆ ಮಾಡುವಂಥದ್ದು. ಅಲ್ಲಿಗೆ ನೀವು ಯೋಚನೆ ಮಾಡೋದೇ ಒಂದು, ಪೂಜೆ ಮಾಡೋದು ಒಂದಾದರೆ ಪ್ರತಿಫಲ ನಿಮ್ಗೆ ಎಲ್ಲಿ ಸಿಗುತ್ತೆ? ಪ್ರತಿಫಲ ಬೇಕಂದರೆ ನಾವು ಮಾಡುವಂಥ ಕೆಲಸನೂ ಕೂಡ 100% ಎಫರ್ಟ್ ಆಗಿರಬೇಕಲ್ವಾ? ಆವಾಗ ಮಾತ್ರ ಅಲ್ವಾ ನಮಗೆ ಪ್ರತಿಫಲ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗೋದು. ನಮ್ಮ ಎಫರ್ಟ್ ಎಷ್ಟಿರುತ್ತೋ ಅಷ್ಟು ಪ್ರತಿಫಲ ನಮಗೆ ಆ ಭಗವಂತ ಕೊಟ್ಟೇ ಕೊಡ್ತಾನೆ ಒಂದಲ್ಲ ಒಂದು ದಿನ. ಬಟ್ ನಮ್ಮ ಪ್ರಯತ್ನ ಮಾತ್ರ 100% ಇರಬೇಕು. ಅದನ್ನು ತಲೆಲಿಟ್ಕೊಳ್ಳಿ. ನಿಮ್ಮ ಮನಸ್ಸನ್ನ ಒಂದೇ ಮನಸ್ಸಿಂದ ಶಾಂತ ರೀತಿಯಾಗಿ ಇಟ್ಕೊಂಡು ನಿಮ್ಮ ಕಷ್ಟ ಏನಿದೆ, ನಿಮ್ಮ ಬೇಡಿಕೆ ಏನಿದೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ನೋವನ್ನ ಹೇಳ್ಕೊಳ್ಳಿ ರಾಯರ ಹತ್ರ, ನಿಮ್ಮ ದುಃಖನ ಹೇಳ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅದ್ರ ಬಗ್ಗೆ ಎಲ್ಲ ನೀವು ಹೇಳ್ಕೊಳ್ಳಿ. ನಿಮ್ಗಳು ಬಂದರೆ ಹತ್ಬಿಡಿ ರಾಯರ ಮುಂದೆ. ಅದ್ಬಿಟ್ಟು ನೀವು ಬೇರೆ ಏನು ಯೋಚನೆ ಮಾಡಿಕೊಂಡು ರಾಯರನ್ನ ಪೂಜೆ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ತುಂಬ ಚಂಚಲ ಆಗಿರುತ್ತೆ ಮನಸ್ಸು, ಒಂದೇ ಮನಸ್ಸಂತೂ ಇರಲ್ಲ, ಹಲ್ವಾರು ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡು ನೀವು ಪೂಜೆ ಮಾಡೋದಾಗಿರ್ಬೋದು. ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲೇಬೇಡಿ. ಮತ್ತು ನೀವು ಮನೇಲೇ ಪೂಜೆ ಮಾಡಿ ಅಥವಾ ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಬನ್ನಿ, ಯಾವುದಾದ್ರೂ ನಡೆಯುತ್ತೆ. ರಾಯರನ್ನ ಇದೇ ರೀತಿ ಪೂಜೆ ಮಾಡಬೇಕು ಅನ್ನೋದೇನೂ ಇಲ್ಲ. ಮನೇಲಿ ಮಾಡಿಲ್ಲ ಅಂದರೂ ನೀವು ವಾರ ರಾಯರು ದರ್ಶನ ಮಾಡ್ಕೊಬಂದರು ರಾಯರು ಸೇವೆ ಸಲ್ಲಿಸಿದಾಗೇನೆ ರಾಯರ ಮೇಲೆ ನಂಬಿಕೆ ಇರಬೇಕು ಅಷ್ಟೇನೆ. ನಿಮಗೆ ಕಾತುರ ಇರಬೇಕು. ಗುರುವಾರ ಬರ್ತಿದೆ ಅಪ್ಪ, ಒಂಥರ ಹಬ್ಬದ ರೀತಿ ನಾನು ಈ ಪೂಜೆ ಮಾಡಬೇಕು, ರಾಯರು ದರ್ಶನ ಯಾವಾಗ ಮಾಡ್ಕೋತೀನಿ, ನಾನು ರಾಯರಿಗೆ ಯಾವಾಗ ನಾನು ಆರತಿನ ಮಾಡ್ತೀನಿ, ರಾಯರನ್ನ ಯಾವಾಗ ನಾನು ಕಣ್ಣು ತುಂಬ ನೋಡ್ತೀನಿ ಅಂತ ನಿಮಗೆ ಕಾತುರ ಇರಬೇಕು, ಆತುರ ಇರಬೇಕು. ಅಷ್ಟು ನಿಮ್ಮ ಮನಸ್ಸಲ್ಲಿ ತುಂಬ್ಕೊಡ್ಬೇಕು ರಾಯರೇ 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 ಅಂತ. ರಾಯರು ತಥಾಸ್ತು ಒಂದೇ ಅಂತಾರೆ, ಅಂದೇ ಅಂತ ಕ್ಷಣನೇ ಇರೋದಿಲ್ಲ. ಯಾವ ಟೈಮಲ್ಲಾದ್ರೂ ಒಂದು ಟೈಮಲ್ಲಾದರೂ ನಿಮಗೆ ರಾಯರು ತಥಾಸ್ತು ಅಂತಾರೆ. ಅಂದರೆ ನಿಮ್ಮ ಕಷ್ಟ ಪರಿಹಾರ ಮಾಡೋದಕ್ಕೆ ಇನ್ನೂ ನಿಮ್ಮ ಜೊತೆಲೇ ಇರ್ತಾರೆ. ನೀವು ಯಾವಾಗ ನಂಬಿಕೆ ಇಟ್ಟು ಸ್ಟಾರ್ಟ್ ಮಾಡ್ತಿರೋ ರಾಯರೇ ಅಂತ, ಅಲ್ಲಿಂದ ನೀವು ಎಲ್ಲಿ ತನಕ ರಾಯರು ನಂಬ್ತಿರೋ ಅಲ್ಲಿ ತನಕ ರಾಯರು ನಿಮ್ಮ ಜೊತೆಲೇ ಇರ್ತಾರೆ. ಇದಂತೂ ಸತ್ಯವಾಗಿರುವಂಥ ಮಾತು. ಅನುಭವ ಆಗಿರ್ತಾರಲ್ಲ, ನಿಮ್ಮ ಸುತ್ತಮುತ್ತ ಯಾರೆಲ್ಲ ರಾಯರನ್ನ ನಂಬಿ ಪೂಜೆ ಮಾಡ್ತಿರ್ತಾರಲ್ಲ ಅವ್ರನ್ನ ಕೇಳಿ, ರಾಯರು ಯಾವ ಥರ ಅವ್ರ ಲೈಫಲ್ಲಿ ಆಗಿರ್ಬೋದು ಅಥವಾ ಅವ್ರ ಕಷ್ಟಕ್ಕೆ ಆಗಿರ್ಬೋದು ಏನೇನೆಲ್ಲ ಮಾಡಿರ್ತಾರೆ ಅನ್ನೋದನ್ನ ನೀವು ಪರ್ಸ್ನಲಾಗಿ ತಿಳ್ಕೊಬೇಕಂದ್ರೆ, ಒಬ್ಬರು ಪರ್ಸ್ನಲ್ ಲೈಫಲ್ಲಿ ಏನೇನು ಆಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಂಗೆ ಮಾತ್ರನೇ ಅದು ಸಾಧ್ಯ. ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಬೇಕು ಮೊದಲಿಗೆ. ನಿಮಗೆ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಆ ಕ್ಷಣ ಆಗಿರ್ಬೋದು, ರಾಯರ ಮೇಲಿರೋ ಅಂಥ ನಂಬಿಕೆ ಆಗಿರ್ಬೋದು ನಿಮಗೆ ಜಾಸ್ತಿ ಆಗೋದಕ್ಕೆ ಚಾನ್ಸ್ ಸಿಗುತ್ತೆ ಹೊರ್ತು, ಇಲ್ಲ ಬೇರೆಯವ್ರು ಏನೋ ಹೇಳಿದ್ರು ಅಂದ್ಬಿಟ್ಟು ನೀವು ಕೇಳಿಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಬಟ್ ನಮಗೇನು ಪ್ರತಿಫಲನೇ ಇಲ್ಲಪ್ಪ, ನನ್ನ ಲೈಫಲ್ಲಿ ಏನು ಮಾಡ್ತಾನೆ ಇಲ್ಲ ರಾಯರು ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಇನ್ನು ನಿಮ್ಮ ಕನಸಲ್ಲಿ ದೇವ್ರನ್ನ ಕಾಣೋವಂಥದ್ದು, ರಾಯರು ಬರ್ಬೋದು ಅಥವಾ ಬೃಂದಾವನ ಬರ್ಬೋದು ಅಥವಾ ಮಂತ್ರಾಲಯನೇ ಬಂದ್ಬಿಡ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕ ಇರೋವಂಥ ಮಠ ಬರ್ಬೋದು, ಮಠದಲ್ಲಿ ಪೂಜೆ ಮಾಡುವಂಥ ಪೂಜಾರಿಗಳು ಬರ್ಬೋದು. ಇನ್ನೂ ಹಲ್ವಾರು ರೂಪದಲ್ಲಿ ನಿಮಗೆ ಕನಸಲ್ಲಿ ಕಾಣಿಸ್ಬೋದು. ನೀವೇನಾದ್ರು ಈ ಥರ ಪೂಜೆ ಮಾಡ್ಕೊಂಡು ಹೋದರೆ, ನಾನು ಹೇಳಿದ್ನಲ್ಲ ಇವಾಗ ಪಾಯಿಂಟು ಆ ಥರ ಪೂಜೆಲಿದ್ರೆ ನಿಮ್ಮ ಕನಸಲ್ಲಿ ಏನಾದರೂ ಆ ಥರ ಸೂಚನೆಗಳು ನಮ್ಗೆ ಸಿಕ್ಕಿದೆ ಅನ್ನೋದಾದರೆ ರಾಯರು ಆದಷ್ಟು ಬೇಗ ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡ್ತಾರೆ. ಬಟ್ ನೀವು ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಅನ್ನೋದು ಅಷ್ಟೇನೆ. ಇನ್ನು ನಿಮ್ಮ ಒಳಗಿನಿಂದ ಅನಿಸುತ್ತೆ ಒಂದೊಂದು ಟೈಮಲ್ಲಿ ಏನಾದರೂ ಒಂದು ಒಳ್ಳೇದು ಆಗೇ ಆಗುತ್ತಪ್ಪ ಅಂತ, ಅದು ಕೂಡ ರಾಯರು ನಿಮ್ಮ ಒಳ ಮನಸ್ಸಿಗೆ ಹಾಕುವಂಥದ್ದು. ಇದನ್ನು ತಲೆಲಿಟ್ಕೊಂಡ್ಬಿಡಿ. ಒಂದೊಂದು ಸರಿ ನಮ್ಗೆ ಗೊತ್ತೇ ಇರಲ್ಲ, ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ ನಮ್ಮ ಒಳಗಡೆಯಿಂದ ಮನಸ್ಸು. ನಮ್ಮ ಲೈಫಲ್ಲಿ ಏನೋ ಕೆಟ್ಟದಾಗ್ತಾ ಇರಲಿ, ಇಲ್ಲ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ಆಗುತ್ತೆ 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 ಅನಿಸ್ತಾ ಇರುತ್ತೆ. ಇನ್ನು ಎಷ್ಟೊಂದು ಸರಿ ಹಂಗೆ ಅನಿಸ್ತಾ ಇರುತ್ತೆ. ಇದು ಎಷ್ಟೊಂದು ಜನಕ್ಕೆ ಆಗೇ ಆಗಿರುತ್ತೆ ಒಂದಲ್ಲ ಒಂದು ಸಿಚುವೇಷನಲ್ಲಿ. ಆ ಥರ ಅನುಭವ ಆದರೂ ಕೂಡ ರಾಯರು ನಿಮ್ಗೆ ಆದಷ್ಟು ಬೇಗ ವರನ ಕೊಟ್ಟೇ ಕೊಡ್ತಾರೆ. ಈ ಥರ ಎಲ್ಲ ಸೂಚನೆಗಳು ನಿಮಗೆ ಆಗಿರುತ್ತೆ, ಬಟ್ ಅವ್ರು ರಾಯರೇ ಕೊಟ್ಟಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ನಮಗೇನು ರಾಯರು ವರನೇ ಕೊಟ್ಟಿಲ್ಲ, ದಾರಿನೇ ತೋರಿಸಿಲ್ಲ ಅನ್ನೋದರಲ್ಲಿ ನಮ್ಮ ಲೈಫ್ ಲಾಂಗು ನಾವು ಟೈಮ್ನ ವೇಸ್ಟ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿರ್ತೀವಿ. ಇನ್ನು ರಾಯರು ಅಷ್ಟು ಸುಲಭವಾಗಿ ಯಾರ ಜೀವನಕ್ಕೂ ಬರಲ್ಲ. ನಾನು ಹಳೆ ಬ್ಲಾಗಲ್ಲಿ ಹೇಳಿರೋ ಆ ರೀತಿ ದೇವರು ಅಂದರೆ ರಾಯರು ಯಾವಾಗ ಇಷ್ಟಪಡ್ತಾರೋ ನಮ್ಮನ್ನ, ಆವಾಗ ಮಾತ್ರ ಅಂತೆ ನಾವು ದೇವ್ರನ್ನೇ ಆಗಿರ್ಬೋದು ಅಥವಾ ರಾಯರನ್ನೇ ಆಗಿರ್ಬೋದು ಇಷ್ಟಪಡೋದಕ್ಕೆ ಸಾಧ್ಯ. ಸುಮ್ಮನೆ ಯಾವ ದೇವ್ರ ಮೇಲಾಗಿರ್ಬೋದು ಅಥವಾ ಯಾವ ವ್ಯಕ್ತಿ ಮೇಲಾಗಿರ್ಬೋದು ನಂಬಿಕೆ ಉಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಥವಾ ನಮ್ಮ ಲೈಫಲ್ಲಿ ಅವರಿಂದ ಏನಾದರೂ ಒಂದು ಸಿಚುವೇಶನ್ ಬಂದಿರ್ಬೋದು, ಇಲ್ಲ ಘಟನೆಗಳಾದಾಗ ಅವ್ರ ಕಡೆಯಿಂದ ನಮಗೇನಾದ್ರು ಒಂದು ಹೆಲ್ಪ್ ಆಗಿರ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಗೊತ್ತಿಲ್ಲದೆ ರೀತಿ ಅವ್ರ ಮೇಲೆ ನಮಗೆ ನಂಬಿಕೆನ ಉಟ್ಕೊಂಡು ಮುಂದೊಂದು ದಿನ ಏನಕ್ಕೆ ನಂಬಿಕೆ ಉಟ್ಕೋತು ಅನ್ನೋದು ಕೂಡ ನಮಗೆ ಕ್ಲಾರಿಟಿ ಸಿಗ್ಬೋದು. ಈ ಥರ ಎಲ್ಲ ಅನುಭವಗಳಾಗ್ಬಿಡ್ತವೆ. ಸುಮ್ಮನೆ ಯಾರು ಕೂಡ ರಾಯರನ್ನ ನಂಬೋದು, ಎಲ್ಲರೂ ಕೂಡ ರಾಯರ ಪೂಜೆ ಮಾಡ್ತೀವಿ ಅಂದ್ಕೊಂಡು ಬರೋದಕ್ಕೆ ಸಾಧ್ಯನೂ ಇಲ್ಲ. ರಾಯರನ್ನ ಪೂಜೆ ಮಾಡ್ತೀವಿ ಅಂತ ಎಲ್ಲರ ಮನಸ್ಸಲ್ಲಿ ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ. ಅದು ಕೆಲವೊಬ್ರಿಗೆ ಮಾತ್ರ ಅಂತಲೇ ನಾನು ಹೇಳ್ಬೋದು. ಮತ್ತು ನೀವು ರಾಯರ ಹತ್ರ ಏನೇ ಕೇಳ್ಕೊಳ್ಳಿ, ನಿಮ್ಮ ಕಷ್ಟದ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಆಸೆ ಬಗ್ಗೆ ಆಗಿರ್ಬೋದು, ನಿಮ್ಮ ಕನಸು ಬಗ್ಗೆ ಆಗಿರ್ಬೋದು, ಏನೇ ಕೇಳ್ಕೊಂಡ್ರು ಕೂಡ ನೀವು ಕೇಳ್ಕೊಂಡಿದ್ದಾದಮೇಲೆ ರಾಯರಿಗೆ ಬಿಟ್ಬಿಡಿ. ಅದನ್ನ ರಾಯರು ಕೊಡ್ತಾರೆ ಉತ್ತರನ. ಅಲ್ಲಿ ತನಕ ಕಾಯಬೇಕು ನೀವು. ನಾವಿವಾಗ ಫಸ್ಟ್ ಫ್ಲೋರ್ ಹತ್ತಬೇಕು ಅಂದಿದ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ನಿಂತ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋಗ್ಬಿಡ್ಬೇಕಪ್ಪ ದೇವ್ರೆ ಅಂತ ನಿಂತ್ಕೊಂಡ್ರೆ ನಾವು ಹೋಗ್ತೀವ? ನೈಟ್ ಆದರೂ ಹೋಗಲ್ಲ, ಒಂದು ವಾರ ಆದರೂ ನಾವು ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ನಮ್ಮ ಎಫರ್ಟ್ ಇರಬೇಕಲ್ವ. ನಾವು ಮೊದಲನೇ ಸ್ಟೆಪ್ಪು, ಎರಡನೇ ಸ್ಟೆಪ್ಪು ಹತ್ತಿದಾಗ ನಮಗೆ ಗೊತ್ತಾಗುತ್ತೆ, ಮೂರನೇ
ಮೂರನೇ ಸ್ಟೆಪ್ಪು ಯಾವ ರೀತಿ ಎತ್ತಬೇಕು, ಅದೇ ರೀತಿ ಫಸ್ಟ್ ವರ್ಗ್ ಯಾವ ರೀತಿ ಹೋಗಬೇಕು ಅನ್ನೋ ದಾರಿ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ದೇವ್ರನ್ನ ಎಷ್ಟು ಕೇಳ್ಕೊತೀವೋ ಅಟ್ಲೀಸ್ಟ್ ಒಂದು 20% ಅವ್ರ ಎಫರ್ಟ್ ನಮ್ದಾಗಿರ್ಬೇಕಲ್ವ. ನಿಮ್ಮ ಕಷ್ಟ ಆಗಿರ್ಬೋದು, ನಿಮ್ಮ ಬೇಡಿಕೆ ಆಗಿರ್ಬೋದು, ಅಥವಾ ನಿಮ್ಮ ಕನಸ್ಕಾಗಿರ್ಬೋದು. ಆವಾಗಿನ ಮಿಕ್ಕಿದ 3/4% ಭಗವಂತ ದಾರಿನ ತೋರಿಸ್ತಾನೆ, ಕೈ ಹಿಡಿದು ನಡೆಸ್ತಾನೆ ಅಂತಲೇ ನಾನು ನಂಬಿರೋ ಅಂಥದ್ದು. ನಮ್ಮ ಎಫರ್ಟ್ ಇಲ್ದೇ ನೀವು ಮನೇಲೇ ಕೂತ್ಕೊಂಡು ರಾಯರ ಪೂಜೆನ ಮಾಡಿ, ರಾಯರ ವ್ರತನ ಮಾಡಿ, ರಾಯರೇ ಅಂತ ಕೇಳಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ನೀವು ಮಾಡೋವಂಥ ಕೆಲಸದಲ್ಲಿ ರಾಯರನ್ನ ಕಾಣಿ ಅಂತ ಹೇಳ್ತೀನಿ. ಅದೇ ರೀತಿ ರಾಯರನ್ನ ಮಾತ್ರ ನಂಬಿದ ಮೇಲೆ ಬೇರೆ ಯಾರಿಗೋ ಒಳ್ಳೇದಾಯಿತು, ನಮಗಿನ್ನ ಆಗೇ ಇಲ್ಲ ನಮ್ಮ ಜೀವನದಲ್ಲಿ ಅನ್ನೋದಕ್ಕೋಸ್ಕರ ನಂಬಿಕೆ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಪೂಜೆ ನಿಲ್ಲಿಸಿ ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋದಾಗಿರ್ಬೋದು. ಆ ಥರ ಎಲ್ಲ ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಜೀವನದಲ್ಲಿ ಆ ಥರ ಏನಾದ್ರು ಮನಸ್ಥಿತಿ ಬರ್ತಾ ಇದೆ ಅನ್ನೋರಾದರೆ ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ರಾಯರೇ ಅಂತ ನೀವು ಹೇಳೋದಕ್ಕೆ ಹೋಗ್ಬಿಡಿ. ಅರ್ಧ ದಿವಸ ಮಾಡೋದು ಬಿಡೋದು ಮತ್ತೆ ಸ್ಟಾರ್ಟ್ ಮಾಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ನೀವು ಯಾವ ರೀತಿ ದೇವ್ರನ್ನ ನಂಬ್ತಿರೋ ಅದೇ ರೀತಿ ದೇವರು ನಮ್ಮನ್ನ ನೋಡ್ತಾ ಇರ್ತಾನಲ್ವ. ನಾವೇನು ಮಾಡ್ತಿರ್ತೀವಿ, ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದು ರಾಯರಿಗೆ ಗೊತ್ತೇ ಇರುತ್ತೆ ಅಲ್ವಾ. ಸೊ ರಾಯರು ನಮ್ಮ ಜೀವನದಲ್ಲಿ ಬರೋ ತನಕ ನಾವು ಕಾಯಬೇಕು, ರಾಯರನ್ನ ನಂಬಿ. ಇದಿಷ್ಟು ಇನ್ಫಾರ್ಮೇಷನ್ನು ನಿಮ್ಮ ಜೀವನದಲ್ಲಿ ಎಲ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿ ನೀವು ರಾಯರು ವರ ಕೊಡೋ ತನಕ ಇದಿಷ್ಟು ಪಾಯಿಂಟ್ನ ನೀವು ಫಾಲೋನ ಮಾಡಿಕೊಂಡು ವೆಯ್ಟ್ ಮಾಡಿದ್ದೆ ಆದರೆ ಕೊಟ್ಟೇ ಕೊಡ್ತಾರೆ. ರಾಯರನ್ನೇ ಕೇಳಿ ಕೊಡಲೇಬೇಕು. ನೀವು ಕೊಟ್ಟಿಲ್ಲ ಅಂದರೆ ನನ್ನ ಜೀವನದಲ್ಲಿ ಏನೂ ಸಾಧ್ಯ ಇಲ್ಲಪ್ಪ, ನಾವು ನಿನ್ನಂತೂ ಬಿಡೋದಿಲ್ಲ ತಂದೆ, ಕೊನೆ ತನಕನೂ ನಾನು ನಿಮಗೆ ಶರಣಾಗಿದ್ದೀನಪ್ಪ, ನೀವು ಕೊಡಲೇಬೇಕು ಅಂತ ಕೇಳಿ. ಪ್ರತಿ ಪೂಜೆಯಲ್ಲೂ ನೀವು ಕೇಳ್ಕೊಳ್ಳಿ. ನೀವು ಪ್ರತಿದಿನ ಪೂಜೆ ಮಾಡಿ, ವಾರಕ್ಕೊಂದ್ಸರಿ ಪೂಜೆ ಮಾಡಿ, ಅಥವಾ ನಿಮ್ಮ ಮನಸ್ಸಲ್ಲೇ ಪೂಜೆ ಮಾಡ್ಕೊಳ್ಳಿ. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ರಾಯರನ್ನ ಪಟ್ಟಿರೋದು ಕೇಳಿದ್ದೆ ಆದರೆ ನೀವು ಪಕ್ಕಾ ಕೊಡ್ತಾರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.